ಏನು ಸಿದ್ದರಾಮಯ್ಯನವರ ಹೆಸರನ್ನು ರಸ್ತೆಗೆ ಹಿಡಿತಾ ಇರೋವಂಥದ್ದು ಒಂದು KR ರಸ್ತೆ, ಕೃಷ್ಣರಾಜ ರಸ್ತೆ. ಅದು ಈ ರಾಜ್ಯಕ್ಕೆ, ಈ ನಾಡಿಗೆ ಡ್ಯಾಮ್ ಕಟ್ಟೋ ಮುಖಾಂತರ ಆ ಮನೆತನದವರು ಕರ್ನಾಟಕಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ. ಅವ್ರ ಹೆಸರಲ್ಲಿ ಇರೋದನ್ನು ತೆಗೆದು ಸಿದ್ದರಾಮಯ್ಯನವ್ರ ಹೆಸರು ಇರೋವಂಥದ್ದು ಒಳ್ಳೆಯ ಪರಂಪರೆ ಅಲ್ಲ. ಸಿದ್ದರಾಮಯ್ಯನವ್ರಿಗೆ ಯಾಕೆ ಈ ರೀತಿ ಬುದ್ಧಿ ಬಂತೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೇನೋ ಆ ಥರ ಇದ್ದರೆ ಅವ್ರೇನೋ ಹೊಸ್ದಾಗಿ ಒಂದು ರೋಡ್ ಮಾಡಿಬಿಟ್ಟು ಅದಕ್ಕೆ ಅವ್ರು ಸಿದ್ದರಾಮಯ್ಯನವ್ರ ಹೆಸರು ಇಟ್ಕೊಳ್ಳಿ, ಸಿದ್ದರಾಮಯ್ಯ ಫ್ಯಾಮಿಲಿ ಅಂತ ಹೆಸರು ಇಟ್ಕೊಳ್ಳಿ, ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ. ಆದರೆ ಇಟ್ಟಿರುವಂಥ ಒಂದು ಹೆಸರು, ಅದು ಈ ನಾಡಿಗೆ ಸೇವೆ ಮಾಡಿದಂಥವ್ರು, ಈ ನಾಡಿಗೆ ಅನ್ನ ಕೊಟ್ಟಂಥವ್ರು, ನೀರನ್ನು ಕುಡಿಯೋಕ್ಕೆ ನೀರು ಕೊಟ್ಟಂಥ ಒಂದು ಮನೆತನ, ಮಹಾರಾಜರ ಮನೆತನ, ಅವ್ರ ಮೇಲೆ ಈ ಅದೇನೋ ಹೇಳ್ತಾರಲ್ಲ ಮಾರಿಕಣ್ಣು ಓರಿ ಮೇಲೆ ನನಗೆ ಅವ್ರ ಮೇಲೆ ಯಾಕೆ ಬಿತ್ತು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಖಂಡನೀಯ, ಇದು ಒಳ್ಳೆಯದಲ್ಲ. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಈ ಥರದ ಒಂದು ಕೆಲಸಕ್ಕೆ ಅವ್ರು ಕೈ ಹಾಕ್ತಾರೆ ಅಂದರೆ ನಿಜಕ್ಕೂ ಜನ ಅವ್ರ ಬಗ್ಗೆ ಇರೋ ಭಾವನೆಯನ್ನು ಕಳ್ಕೊತಾರೆ. ಸರ್, ನಿಮ್ಮ ಮೈತ್ರಿ ಪಕ್ಷ ಎಲ್ಲೂ ಕೂಡ ಈ ವಿಚಾರದಲ್ಲಿ ನಿಮ್ಮ ಜೊತೆಗೆ ಬರ್ತಾ ಇಲ್ವಲ್ಲ, ಯಾಕೆ? ಯಾವ ವಿಚಾರಪ್ಪ? ಅದೇ ಈ CT ರವಿ ಅವರ ವಿಚಾರದಲ್ಲಿ ಪೂರ್ತಿಯಾಗಿ ನನ್ನ ಜೊತೆನೇ ಮಾತಾಡಿದ್ರು. ನಿಮ್ಮ ಜೊತೆ ಮಾತಾಡದೇ ಇರ್ಬೋದು, ನನ್ನ ಜೊತೆ ಆದ ತಕ್ಷಣವೇ ಕುಮಾರಣ್ಣ ಫೋನ್ ಮಾಡಿದ್ರು, ಬ್ರದರ್ ಏನು ಮಾಡಬೇಕು ಏನು ಅಂತ. ನಾನೊಂದು ಪತ್ರಿಕಾ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದೆ. ಅದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಇನ್ನೇನು ಬಯಸಬೇಕು? ನಾವು ಒಟ್ಟಿಗೆ ಇದ್ದೀರಿ, ಒಟ್ಟಿಗೆ ಕೆಲಸ ಮಾಡ್ತೀರಿ, ಒಟ್ಟಿಗೆ ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕದೇ ಇದ್ದಾರೆ. ಬೇಕಾದ್ರೆ ಫೋನ್ ಕಾಲ್ ಬೇಕಾದರೂ ತೋರಿಸ್ತೀನಿ ನಿಮಗೆ ಸಾಕ್ಷಿಗೆ.